ರಾಜ್ಯ ಸಚಿವರು ಇದ್ದೀರಿ, ಸುಮಾರು ಸಾವಿರಾರು ಕೋಟಿ ಕೇಂದ್ರದ ಅನುದಾನ ಬಿಡಲಿಲ್ಲ, ನಮ್ಮ ಕ್ಷೇತ್ರದಲ್ಲಿ ಬಹಳಷ್ಟು ತೊಂದರೆ ಆಗ್ತಿದೆ ಅಂತೇಳಿ ಕೂಡಲೇ ಕೇಂದ್ರ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತನಾಡಿ ಹಣವನ್ನು ಕೂಡ ಬಿಡುಗಡೆ ಮಾಡಿ ಎಲ್ಲೆಲ್ಲಿ ಕೆಲಸ ಪೆಂಡಿಂಗ್ ಇತ್ತು ಜಲ್ದಿ ಒಂದು ಅದನ್ನ ಕಂಪ್ಲೀಟ್ ಮಾಡ್ತಕ್ಕಂಥದ್ದಕ್ಕೆ ವಿ ಸೋಮಣ್ಣರು ಪ್ರಾಮಾಣಿಕ ಪ್ರಯತ್ನ. ನಮ್ಮ ಕ್ಷೇತ್ರದಲ್ಲಿ ಕುಡಿಯುವ ನೀರಿಗೆ ಶಾಶ್ವತ ಯೋಜನೆಗೆ ಕೆಲಸ ಆಗ್ತಾ ಇರ್ತಕ್ಕಂಥದ್ದು. ಗಣೇಶ ಫೀಲ್ಡು ಬೇಕಾದಷ್ಟರಿಂದ ತಕ್ಕರಲ್ಲಿತ್ತು, ಅದು 9 ಕೋಟಿ ಹಣ ಕಟ್ಟಬೇಕು ಅಂತಕ್ಕಂಥದ್ದು. ನಮ್ಮ ಆರತಿ ಆನಂದ್ ಅವರು ನಮ್ಮ ಒಂದು ನೆಗೆಟಿವ್ ಕೂಡ ಅವರ ಎಫ್ನಲ್ಲಿ ಬರಲಿಲ್ಲ. ಒಂದಲ್ಲ 10 ರೈಲ್ವೆ ಡಿಪಾರ್ಟ್ಮೆಂಟ್ ಹೇಳಿ ನಾನು ನಿಮ್ಮ ಗಮನಕ್ಕೆ ತರ್ತೇನೆ, ನಿಮ್ಮ ಕೆಲಸವನ್ನ ಮಾಡ್ತೇನೆ ಅಂತಕ್ಕಂಥದ್ದು ಕೂಡ. ಸುಮಾರು 4,71,00,000 ಕಾರ್ಪೊರೇಷನ್ ಇಂದ ಬಿಡಿಗೆ ಕಟ್ಟಿಸುವ ಅದು ಗಣೇಶ ಫೀಲ್ಡ್ ಅಂತೇಳಿ ಕಾರ್ಪೊರೇಷನ್ಗೆ ಹ್ಯಾಂಡ್ ಓವರ್ ಮಾಡಿ ಈಗ ಕಾರ್ಪೊರೇಷನ್ಗೆ ನೋಂದಣಿ ಮಾಡಿಸಬೇಕಾದಂತ ಪರಿಸ್ಥಿತಿ ಆಗಿದೆ. ಅದು ಕೂಡ ಶಾಶ್ವತವಾದ ಯೋಜನೆ ಕೂಡ ಆಗಿದೆ. ನಮ್ಮ ಗೊಂಗಟ 3/4 ಎಕರೆ ಗಣೇಶ ಇದ್ರದ್ದು ಸಿಎ ಜಾಗ. ಕೆಂಗೇರಿ ಗಣೇಶ ಫೀಲ್ಡ್ಗೆ ಕೇಳಿದ್ವಿ, ಸುತ್ತ ಕಂಬಿ ಆಗ್ತಕ್ಕಂಥದ್ದು, ಮತ್ತೆ ಅದು ಒಂದು ಸ್ಟೇಜ್ ಮಾಡ್ತಕ್ಕಂಥದ್ದು. ಯಾಕೆಂದ್ರೆ ಪ್ರತಿ ಸಾರನು ಶಾಲಾ ವಾರ್ಷಿಕೋತ್ಸವ ಸಂಬಂಧ ಇರ್ಬೋದು, ನಾವು ಸರ್ಕಾರ ಕಾರ್ಯಕ್ರಮ ಇರ್ಬೋದು, ಅದನ್ನ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅಲ್ಲಿ ಕಾರ್ಪೊರೇಷನ್ ಮೇಡಮ್ ಅವರೆಲ್ಲ 5 ಕೋಟಿ ಅನುದಾನವನ್ನ ಈಗ ಬಿಡುಗಡೆ ಮಾಡಿದ್ದಾರೆ, ಟೆಂಡರ್ ಕೂಡ ಮಾಡಿದ್ದಾರೆ. ನೆನ್ನೆ ತಾನೇ ಆ ಕೆಂಗೇರಿ ಗಣೇಶ ಫೀಲ್ಡ್ ಏನೇನು ಡೆವಲಪ್ಮೆಂಟ್ ಮಾಡ್ಬೋದು ಅಂತಕ್ಕಂಥದ್ದನ್ನ ನಮ್ಮ ಅನೇಕ ಕೆಂಗೇರಿಯಲ್ಲಿ ಇರ್ತಕ್ಕಂಥ 10-15 ಜನ ಲೀಡರ್ಗಳು ಒಟ್ಟಿಗೆ ಸೇರಿಸಿ ಅದೇನು ಡೆವಲಪ್ಮೆಂಟ್ ಮಾಡಬೇಕು ಅಂತಕ್ಕಂಥದ್ದನ್ನ ಚಿಂತನೆಯನ್ನು ಕೂಡ ಮಾಡಿ ಆ ಗಣೇಶ ಫೀಲ್ಡ್ನ ಪರ್ಮನೆಂಟ್ ಆಗಿ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದಕ್ಕೆ ಚಾಲನೆಯನ್ನು ಮಾಡಿದ್ದೇವೆ. ಕೆಂಗೇರಿ ಪ್ರಥಮ ದರ್ಜೆ ಕಾಲೇಜ್ ಸುಮಾರು 41 ಕೋಟಿ ಅನುದಾನ ಸದ್ಯದಲ್ಲೇ ಮುಖ್ಯಮಂತ್ರಿಗಳು ಕೂಡ ಮನವಿ ಮಾಡಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನ ಪ್ಲಾನ್ ಕೂಡ ಮೂವ್ಮೆಂಟ್ ಮಾಡಿದ್ದೇವೆ. 5 ಎಕರೆ ಪ್ರಥಮ ದರ್ಜೆ ಕಾಲೇಜು PUC ಎರಡೂ ಕೂಡ ವಿಶ್ವೇಶ್ವರ ಬಡಾವಣೆಯಲ್ಲಿ 5 ಎಕರೆ ಜಾಗದಲ್ಲಿ ತರ್ತಕ್ಕಂಥದ್ದಕ್ಕೆ ಈಗ ಚಾಲನೆಯನ್ನು ಮಾಡ್ತೇವೆ. ಎಲ್ಲೆಲ್ಲಿ ಅನಾಹುತ ಆಗ್ತಿದೆ, ನಮ್ಮ ವಿಶ್ವೇಶ್ವರ ಬಡಾವಣೆಯಲ್ಲೇ ಜಾಗ ಇತ್ತು, ಅದಕ್ಕೆ ಇದಕ್ಕೆ ಸ್ಯಾಂಕ್ಷನ್ ಕೂಡ ಮಾಡಿಸಿದ್ದೇವೆ. ಅವರು ಕೂಡ ಅಲಾಟ್ಮೆಂಟ್ ಕೂಡ ಆಗಿದೆ. 209 ಕೋಟಿ ರೂಪಾಯಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ವಿಶ್ವೇಶ್ವರ ಬಡಾವಣೆಯಲ್ಲಿ ಚಾಲನೆ ಕಂಪ್ಲೀಟ್ ಆಗ್ತಿದೆ. ಇನ್ನೊಂದು 1-2 ತಿಂಗಳಿನಲ್ಲಿ ಅದನ್ನ ಲೋಕಾರ್ಪಣೆ ಮಾಡ್ತಕ್ಕಂಥ ಅದಕ್ಕೆ ಅವ್ರಿಗೆಲ್ಲ ಕ್ವಾರ್ಟರ್ಸ್ ಕಟ್ಸ್ಕೊಡ್ಬೇಕು ಅಂತಕ್ಕಂಥದ್ದು. ಉಳ್ಳಾಳ್ನಲ್ಲಿ 2 ಎಕರೆ ಸರ್ಕಾರಿ ಭೂಮಿಯನ್ನು ನಾನು ಹಾಸ್ಪಿಟ್ಲಿಗೆ ಅಂತೇಳಿ ಮಾಡಿಸಿದ್ದೆ. ಅಲ್ಲಿ 30 ಗುಂಟೆಯಲ್ಲಿ ಕ್ವಾರ್ಟರ್ಸ್ ಕಟ್ಸ್ಬೇಕು ಡಾಕ್ಟರ್ಗಳಿಗೆ, ಮತ್ತೆ ಅವ್ರ ಎಕ್ಸ್ಪರ್ಟ್ ಯಾರ್ಯಾರು ಬರ್ತಾರೆ ಅವರೆಲ್ಲರಿಗೂ ಕೂಡ ಅಂತಕ್ಕಂಥದ್ದು. ಅದು ಕೂಡ ಲೋಕಾರ್ಪಣೆ ಆಗಿದೆ. ಈ ಯಶವಂತಪುರ ಕ್ಷೇತ್ರಕ್ಕೆ ತರ್ತಕ್ಕಂಥ 450 ಕೋಟಿಲಿ ಆ ರಸ್ತೆಯನ್ನ ಇವತ್ತು ಲೋಕಾರ್ಪಣೆಯನ್ನ ಮಾಡಿದ್ದೇವೆ. ಮಾಜಿ ಮುಖ್ಯಮಂತ್ರಿಗಳು SM ಕೃಷ್ಣ ಅವರನ್ನ ಆ ಹೆಸರನ್ನ ಆ ರಸ್ತೆಗೆ ಇಟ್ಟಿದ್ದೇವೆ. ಒಂದಲ್ಲ 10 ಈ ಕ್ಷೇತ್ರದಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಡ್ತಕ್ಕಂಥ ಅದಕ್ಕೆ ನನಗೆ ಶಾಸಕ ಸ್ಥಾನ ಕೊಟ್ಟಿಲ್ಲ. ಬೇರೆಯವರಿಗೆ ಕಾಂಪೌಂಡ್ಗೆ ಭೂಮಿ ಕಾಂಪೌಂಡ್ ಹಾಕ್ತಕ್ಕಂಥ ಅದಕ್ಕೆ ಬೇಲಿ ಹಾಕ್ತಕ್ಕಂಥ ಅದಕ್ಕೆ ಈ ಕ್ಷೇತ್ರದ ಜನ ನನಗೆ ಅವಕಾಶ ಕೊಟ್ಟಿಲ್ಲ. SC/ST ಕೇಸ್ ಹಾಕ್ತಕ್ಕಂಥ ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ರೌಡಿಸಂ ಮಾಡಕ್ಕೆ ಹಣ ಕೊಟ್ಟಿಲ್ಲ. ನಮ್ಮ ಕ್ಷೇತ್ರದಲ್ಲಿ ನನಗೆ ಅವಕಾಶ ಕೊಟ್ಟಿಲ್ಲ. 4 ಸಾರಿ ಈ ಕ್ಷೇತ್ರದ ಜನತೆಗೆ ಕಷ್ಟ ಏನಿರ್ತದೆ, ಪ್ರಾಬ್ಲಮ್ಸ್ ಏನಿರ್ತದೆ ಅದನ್ನ ಸಾಲ್ವ್ ಮಾಡಿ ಅಂತಕ್ಕಂಥದ್ದೇ ಈ ಕ್ಷೇತ್ರದ ಜನ ನನಗೆ ಅವಕಾಶವನ್ನ ಕೊಟ್ಟಿದ್ದಾರೆ. ಆ ಋಣ ತೀರಿಸ್ತಕ್ಕಂಥ ಕೆಲಸವನ್ನ ಕೂಡ ಈ ಭಾಗದಲ್ಲಿ ನಾನು ಮಾಡ್ತಾ ಇದ್ದೇನೆ. ಇವತ್ತು ಮಹೇಶು ಮತ್ತೆ ಅವರ ಧರ್ಮ ಪತ್ನಿಯು ಈ ಭಾಗದಲ್ಲಿ ಇದ್ದು ಪ್ರತಿಯೊಂದು ಮನೆಗೆ ಭೇಟಿ ಮಾಡಿ ಏನೇನು ಪ್ರಾಬ್ಲಮ್ಸ್ ಇದೆ, ಆ ಪ್ರಾಬ್ಲಮ್ಸ್ ಏನೇನು ಸಾಲ್ವ್ ಮಾಡಬಹುದು ಅಂತಕ್ಕಂಥದ್ದನ್ನ ಕೂಡ ಗಮನಕ್ಕೆ ತಂದಾದ್ಮೇಲೆ ಎಲ್ಲ ನೋಟ್ ಮಾಡ್ಕೊಂಡಿದ್ದಾರೆ. ಏನೇನು ಅದಕ್ಕೆ ಈ ಕೆಲಸ ಮಾಡಿದ್ದೇವೆ ಅಂತಕ್ಕಂಥದ್ದನ್ನ ಹೇಳ್ತಕ್ಕಂಥ ಕೆಲಸವನ್ನು ಕೂಡ ಪ್ರಾಮಾಣಿಕವಾಗಿ ಮಾಡ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಸುಮಾರು 14,000 ಮನೆಗಳನ್ನ ಈ ನಮ್ಮ ಕ್ಷೇತ್ರದಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಾ ಇದ್ದಾರೆ.
7,500 ಮನೆಗಳು ನಮ್ಮ ಯಶವಂತಪುರ ಕ್ಷೇತ್ರಕ್ಕೆ ಕೊಡಬೇಕು ಅಂತಕ್ಕಂಥದ್ದು ಮಾಹಿತಿ. ಅದು ನಮ್ಗೆ ಅಷ್ಟು ಬರಲಿಲ್ಲ. ಬೇರೆ ಬೇರೆ ಇತರ ಕ್ಷೇತ್ರದಲ್ಲಿ ಬರ್ತಕ್ಕಂಥವ್ರಿಗೆ ಅವಕಾಶ ಕೊಡ್ತಾ ಇದ್ದೇವೆ. ಅಷ್ಟು 14,000 ಮನೆಯನ್ನು ಕೂಡ ನಮ್ಮ ಕ್ಷೇತ್ರದಲ್ಲಿ ಕಂಪ್ಲೀಟ್ ಆಗ್ತಕ್ಕಂಥದಕ್ಕೆ ಒಂದು 2-3 ತಿಂಗಳಿನಲ್ಲಿ ಲೋಕಾರ್ಪಣೆ ಮಾಡ್ತಕ್ಕಂಥದಕ್ಕೆ ಚಾಲನೆ ಮಾಡ್ತಾ ಇದ್ದೇವೆ. ಕೆಂಗೇರಿ ಕೆರೆಗೆ ಹೇಳ್ತಾ ಕೊಡ್ತಾ ಇಲ್ಲ, ಇಂಜಿನಿಯರ್ಗೆ ಹೇಳಿದ್ದೇನೆ, ಬೆಳಗ್ಗೆ 5 ಗಂಟೆಗೆ ಅವಕಾಶ ಕೊಡಿ, ನೀವು 9 ಗಂಟೆಗೆ ಬೀಗ ಹಾಕಿ, ಸಾಯಂಕಾಲ 4 ಗಂಟೆಗೆ ಓಪನ್ ಮಾಡಿ, ರಾತ್ರಿ 8 ಗಂಟೆಗೆ ಇರಬಾರದು. ವಾಕ್ ಮಾಡೋರಿಗೆ ರಕ್ಷಣೆ ಇರಬೇಕು. ಕೆರೆ ಸುತ್ತ ಇರ್ತಕ್ಕಂಥದಕ್ಕೇನೆ ವಾಕ್ ಮಾಡ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿರ್ತದೆ. ಅದನ್ನು ಹಂತವಾಗಿ ಮಾಡ್ತಕ್ಕಂಥದಕ್ಕೆ ಚಾಲನೆ ಮಾಡ್ತವೆ. ಈಗ ಒಬ್ರು ಇಲ್ಲಿ ಹೇಳ್ತಾ ಇದ್ರು, ನಮ್ಮ ಆರತಿ ಮೇಡಮ್ನವ್ರು ಬಂದು 2 ವರ್ಷ ಆಗಿದೆ. ಬಹಳಷ್ಟು ಪ್ರಯತ್ನ ಮಾಡಿದ್ದಾರೆ ಈ ಖಾತಾ ವಿಚಾರದಲ್ಲಿ. ಅತಿ ಹೆಚ್ಚು ತೊಂದರೆ ಆಗಿರ್ತಕ್ಕಂಥದ್ದು ನಮ್ಮ ಕ್ಷೇತ್ರದ ಎಂಜೆಪುರ ವಾರ್ಡ್ನಲ್ಲಿ. ಅದನ್ನೆಲ್ಲವನ್ನ ಕೂಡ ಒಂದೊಂದೇ ಇದರಲ್ಲಿ ಸಾಲ್ವ್ ಮಾಡಿ ಈ ಖಾತಾ ಕೊಡ್ತಕ್ಕಂಥದ್ದಕ್ಕೆ ಅವರು ಕೂಡ ಸಾಕಷ್ಟು ಶ್ರಮ ಹಾಕಿದ್ದಾರೆ. ಈಗ ಹೊಸದಾಗಿ 1-2 ತಿಂಗಳಾಗಿದೆ ನಮ್ಮ DC ಅವರು ನಮ್ಮ ಕಾರ್ಪೊರೇಷನ್ಗೆ, ಅವರೆಲ್ಲ ಕೂಡ ಈ ಪ್ರಾಬ್ಲಮ್ಸ್ ಏನಿದೆ ಅದನ್ನ ಮನದಟ್ಟು ಮಾಡಿ, ಏಕೆಂದ್ರೆ ಈ ಖಾತಾ ಇದ್ರೇನೆ ಎಲ್ಲರಿಗೂ ಮನೆ. ಈಗ 40-60 ಬೈಫರ್ಕೇಶನ್ ಇಲ್ಲ ಅಂತಕ್ಕಂಥದ್ದು ಕೂಡ ಮಾಹಿತಿ. ಮುಖ್ಯಮಂತ್ರಿಗಳು ಒಂದು ಸಭೆ ಕರೆದಿದ್ರು. ಆ ಸಭೆಯಲ್ಲಿ ನಾವು ಸಿಟಿ MLAಗಳೆಲ್ಲ ಪ್ರಸ್ತಾಪವನ್ನು ಇದನ್ನೇ ಮಾಡಿದ್ದು. 50-80 ನಿವೇಶನ ಇರ್ತದೆ, ಅದನ್ನ ಮಕ್ಕಳಿಗೆ 2-3 ಡಿವೈಡ್ ಮಾಡ್ತಾರೆ. ಅಕಸ್ಮಾತ್ ಒಂದು ಪೋರ್ಷನ್ ಮಾರಿ ಮದುವೆ ಮಾಡ್ಬೇಕಾಗ್ತದೆ, ಇದು ಕಷ್ಟ ಆಗ್ತದೆ. ಈ ಬೈಫರ್ಕೇಶನ್ ಖಾತಾ ಮಾಡ್ತಕ್ಕಂಥದಕ್ಕೆ ಮೊದಲನೇ ಪ್ರಿಫರೆನ್ಸ್ ಕೊಡಿ ಅಂತಕ್ಕಂಥದ್ದು ಹೇಳಿ ಮೇಡಮ್ನವರೀಗ ಹೇಳಿದ್ರು. ಕೆಂಗೇರಿ ಏರುವುದು ನನಗೆ ಪ್ರಾಬ್ಲಮ್ ಗೊತ್ತಿದೆ. ಸತತ ಪ್ರಯತ್ನದಿಂದ ಕೂಡ ಅಲ್ಲಿ ಯಾರು ಕೂಡ 1 ವಾರ ಕುಂತ್ಕೊಳಕ್ ಆಗ್ತಾ ಇಲ್ಲ. ಅದೇನಂತ ನನಗೆ ಅರ್ಥವಾಗ್ತಾ ಇಲ್ಲ. ಕೆಂಗೇರಿ ಏರುವ ಏನಂತ ಪೋಸ್ಟು, ಏನಂತ ಡಿಮ್ಯಾಂಡು, ಯಾರು ಕೂಡ 1 ವಾರ 10-15 ದಿವಸದಲ್ಲಿ ಯಾರು ಕೂಡ ಅಲ್ಲಿ ಕೆಲಸ ಮಾಡಕ್ ಆಗೋದಿಲ್ಲ ಅಂತಂದ್ರೆ ಇದೇನು ನಿಮ್ಗೆ ಅರ್ಥವಾಯ್ತು ಏನೋ ಗೊತ್ತಿಲ್ಲ. ಅನಿಲ್ ಕುಮಾರ್ ಇಲ್ಲೇ ಇದ್ದಾರೆ, ನಮ್ಮ ಸ್ಲಮ್ ಬೋರ್ಡ್ ಇಂಜಿನಿಯರ್ಸ್ ಶೋಭಿತಾ ಮೇಡಮ್. ಶೋಭಿತಾ, ನಮಸ್ತೆ ಮೇಡಮ್. ಸಾರಿ ನಮ್ಮ ಸುಮಾರು 680 ಮನೆ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಅದನ್ನ ನಾನು ಕೂಡ ಅಲಾಟ್ಮೆಂಟ್ ಮಾಡಿಬಿಟ್ಟೆ. ಅದ್ರ ಮಧ್ಯದಲ್ಲಿ ಕಾಂಟ್ರಾಕ್ಟ್ರು ಸರಿ ಬರಲಿಲ್ಲ, ಕೇಸ್ ಆಯ್ತು, ಅವನು ಕೇಸ್ ಹಾಕೊಂಡ, 3-4 ವರ್ಷ ತೊಂದರೆ ಆಗೋಯ್ತು. ಅದಕ್ಕೆ ಮನೆ ಕಟ್ಟೋದು ಬೇಡ, ಅವ್ರಿಗೇನು ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದ ಅನುದಾನ ಇದೆ ಅವ್ರಿಗೆ ಕೊಟ್ಬಿಡಿ ಅನುದಾನವನ್ನ, ಅವ್ರು ಇನ್ನೂ ಸ್ವಲ್ಪ ಸೇರಿಸಿ ಅವ್ರು ಕಟ್ಕೋತಾರೆ ಅಂತಕ್ಕಂಥದ್ದನ್ನ ಕೂಡ ಈಗ ಆಲ್ರೆಡಿ ಅವ್ರ ಮನೆಗೆ ಅನಿಲ್ ಅವರೇ ಅವರು ಮನೆಗೆ ದುಡ್ಡು ಕೊಡ್ತಕ್ಕಂಥದಕ್ಕೆ ಚಾಲನೆ ಮಾಡಿದ್ದಾರೆ. ಇನ್ನು ಮಿಕ್ಕದ್ದು ಕೂಡ ಅವರು ನಿಮ್ಮನ್ನ ಭೇಟಿ ಮಾಡ್ತಾರೆ. ಈಗ ನೀವು ಭೇಟಿ ಮಾಡಿ ಯಾವ್ದಾದ್ರು ಮನೆಗೆ ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ ಅದು ಕೊಟ್ರೆ ಸುಮಾರು 650 ಮನೆಗಳದ್ದು ಏನು ಪ್ರಾಬ್ಲಮ್ಸ್ ಇದೆ ಅದು ಸಾಲ್ವ್ ಮಾಡ್ತೀನಿ ಅಂತೇಳಿ ಬೆಳಗ್ಗೆ ರಿಕ್ವೆಸ್ಟ್ ಮಾಡಿದ್ದೇನೆ, ನಿಮ್ಮನ್ನು ರಿಕ್ವೆಸ್ಟ್ ಮಾಡಿದ್ದೇನೆ. ಆಮೇಲೆ ನಮ್ಮ ಸ್ಲಮ್ದು ಕೆಂಗೇರಿ ಸ್ಲಮ್ಮು, ಮಾಣಿಕಮ್ಮ ಇನ್ನೊಂದು 2-3 ಸ್ಲಮ್ದು ಯಾವುದು ಹಕ್ಕುಪತ್ರ ಕೊಡಲಿಲ್ಲ, ಯಾವುದು ಕೇಳ್ತಾ ಇದ್ರಿ, ನಾಗರಾಜು ಪ್ಲಸ್ ಇನ್ನಿತರ ಯಾರಿದ್ರು ಅವರು ನಮ್ಮ ಸ್ಲಮ್ ಬೋರ್ಡ್ ಇಂಜಿನಿಯರ್ಸ್ ಇಲ್ಲಿ ಬಂದಿದ್ದಾರೆ. ಅವರು ಭೇಟಿ ಮಾಡಿ ಯಾವ್ದು ಮನೆದು ಹಕ್ಕುಪತ್ರ ಬಂದಿಲ್ಲ ಅದು ಅವ್ರಿಗೆ ಮಾಹಿತಿ ಕೊಟ್ರೆ ಆ ಮನೆ ಹಕ್ಕುಪತ್ರವನ್ನು ಕೂಡ ಅವರು ಕೊಡಿಸ್ತಾರೆ. ಇವ್ರ ಹತ್ರ ಮಾತನಾಡಿ ಮಾಡ್ತಾರೆ. ಈ ಭಾಗದ ಅಧ್ಯಕ್ಷರಾಗಿ 24/7 ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಆಯ್ತು ಬಿಡಪ್ಪ, ಬರ್ತಾರೆ. ಆಯ್ತು ಪಾಪ, ಇವರೇ ಕೃಷ್ಣ ಅಂತ ಹೇಳಿ ಇವ್ರ ನಂಬರ್ ನೀವೆಲ್ಲ ತೆಗೆದುಕೊಳ್ಳಿ. ಯಾರಿಗಾರು ಈ ಪ್ರಾಬ್ಲಮ್ಸ್ ಇದ್ರೆ ಅವ್ರ ಗಮನಕ್ಕೆ ಹಾಕಿ, ಇಲ್ಲ ಮಹೇಶ್ಗೆ ಹಾಕಿ, ಮಹೇಶ್ ಧರ್ಮಪತ್ನಿಗೆ ಹಾಕಿ, ಅವರು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಹೇಳ್ತಾರೆ. ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರು ಕೇಳಲಿಲ್ಲ ಅಂತಂದ್ರೆ ನನ್ನ ಗಮನಕ್ಕೆ ತಂದ್ರೆ ನಾನೇ ಕೂಡ ಬರ್ತೇನೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ
ಬಹಳಷ್ಟು ಜನ ಬಹಳಷ್ಟು ವಿಷಯಗಳನ್ನ ನನ್ನ ಗಮನಕ್ಕೆ ತಂದಿದ್ದಾರೆ. ಅದೆಲ್ಲವನ್ನ 100% ಆ ಬೇಡಿಕೆಗಳನ್ನ ಆ ವಿಷಯಗಳನ್ನ ಮಾಡ್ತಕ್ಕಂಥದಕ್ಕೆ ನಾನು ಕೂಡ ನಿಮ್ಮ ಜೊತೆಲಿ ಇರ್ತೇನೆ. ನೆಕ್ಸ್ಟ್ ವೀಕಲ್ಲಿ ಇನ್ನೊಂದು ವಾರ್ಡನ್ನ ಮಾಡ್ತಕ್ಕಂಥದಕ್ಕೆ ಚಾಲನೆಯನ್ನ ಮಾಡ್ತೇವೆ. ಇವತ್ತು ಈ ಶಿವನಪಾಳ್ಯ ವಾರ್ಡ್ಗೆ ನಮ್ಮ ಮಾತಿಗೆ ಸ್ಪಂದನೆ ಕೊಟ್ಟು ನಮ್ಮೆಲ್ಲ ಅಧಿಕಾರಿಗಳು, ನಮ್ಮ ACP ಮೇಡಮ್ ಇರ್ಬೋದು, JRCS ಇರ್ಬೋದು, ನಮ್ಮ DC ಅವರು ಇರ್ಬೋದು, ನಮ್ಮ ಜಗದೀಶ್ ಅವರು ಇರ್ಬೋದು, ನಮ್ಮ BWSSB ವಾಟರ್ ಸಪ್ಲೈ ಮತ್ತು ಎಲ್ಲ ಅಧಿಕಾರಿಗಳು ಕೂಡ ತಯಾರಾಗಿ ಬಂದಿದ್ದಾರೆ. ನಿಮ್ಮೆಲ್ಲ ಇದನ್ನ ಅವರು ಕೂಡ ನೋಟ್ ಮಾಡ್ಕೊಂಡಿದ್ದಾರೆ. ಅದೆಲ್ಲವನ್ನ ಕೂಡ ಸರಿಪಡಿಸ್ತಕ್ಕಂತಾರೆ. ನಿಮ್ಮ ಸಮಸ್ಯೆಗಳನ್ನ ಆದಷ್ಟು ಬಗೆಹರಿಸಿ ಅವ್ರಿಗೆ ಯಾರ ಫೋನ್ ನಂಬರ್ಸ್ ಇರ್ತದೆ ಅವರಿಗೆ ಮಾತನಾಡಿ ಅವರ ಸಮಸ್ಯೆ ಹೇಳ್ತಕ್ಕಂಥದ್ದನ್ನ ನಾವು ಮಾಡ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ, ಇನ್ನಿತರರಿಗೆ ಏನೇನು ಬೇಕು, ಅದು ಔಷಧಿ ಬೇಕಾ, ಏನು ಬೇಕು, ಟ್ಯಾಬ್ಲೆಟ್ಸ್ ಬೇಕು, ಅದೆಲ್ಲವನ್ನ ಕೂಡ ನಿಮಗೆ ಕೊಡ್ತಕ್ಕಂಥ ಒಂದು ಒಳ್ಳೆಯ ಕೆಲಸವನ್ನ ಮಹೇಶ್, ಮಳೆ ಬರ್ತಾ ಇದೆ ನಿಲ್ಲಿಸುವಂತಕ್ಕಂಥದ್ದು ಮುನ್ಸೂಚನೆ. ಥ್ಯಾಂಕ್ ಯು, ನಮಸ್ಕಾರ. ಮಾಡ್ತೇವೆ. ಎಲ್ಲರೂ ಈ QR ಕೋಡ್ ನ ಇಸ್ಕೊಬಹುದು. ಊಟದ ವ್ಯವಸ್ಥೆ ಆಗಿದೆ. ಎಲ್ಲರೂ ದಯಮಾಡಿ ಊಟ ಮಾಡಿದ ತರಬೇಕು. ರಕ್ತ ಅದು ಬಿ ನೆಗೆಟಿವ್ ರಕ್ತದಾನ ಅಷ್ಟು ಜನ ಮಾಡಿಸ್ಕೊಂಡು ತುಂಬಾ ಜಾಸ್ತಿ ತಂದೆ ತಾಯಿಗಳು